ಆತ್ಮೀಯ ಸ್ನೇಹಿತರೆ, ನಿಮಗೆಲ್ಲರಿಗೂ ಶ್ರೀ ಕಾಮಾಕ್ಷಿ ಟ್ಯುಟೋರಿಯಲ್ಗೆ ಸ್ವಾಗತ. ಇವತ್ತು ನಾವು ಕರ್ನಾಟಕ TET 2024ರ ಎಕ್ಸಾಮಿಗೆ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸನ್ನು ನೋಡೋಣ. ಇವೆಲ್ಲ ಏನ್ರಿ ಪ್ರೀವಿಯಸ್ ಇಯರ್ ಕೇಳಿರ್ತಕ್ಕಂಥ ಕ್ವಶನ್ಸ್. ಇದನ್ನೊಂದು ಬೇಸ್ ಮಾಡಿ ಇಟ್ಕೊಂಡು ನಾವು ನಮ್ಮ ಸ್ಟಡಿಯನ್ನು ಹಾರ್ಡ್ ಮಾಡಿದ್ರೆ ನಾವು ಕರ್ನಾಟಕ TET ಒಳಗೆ ಮ್ಯಾಥ್ಸ್ ಒಳಗೆ ಹೈ ಸ್ಕೋರ್ ಮಾಡ್ಬೋದು. ಅದೇ ದೃಷ್ಟಿ ಇಟ್ಕೊಂಡು ನಾನು ಕ್ಲಾಸನ್ನು ಮಾಡ್ಲಿಕ್ಕತ್ತೀನಿ ರೀ. ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಶೇರ್ ಮಾಡಿರಿ. ನೋಡಿರಿ, ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, 4 tan A is equal to 3 ಆದಾಗ 4 sin A minus cos A divided by 4 sin A plus cos A ರ ಬೆಲೆ ಯು ಅಂತ ಕೇಳಾರ. ಆಪ್ಷನ್ ನಂಬರ್ 1 ಏನು ಕೊಟ್ಟಾರಿ? 1/2. ಆಪ್ಷನ್ ನಂಬರ್ 2 is a 1/√2. ಆಪ್ಷನ್ ನಂಬರ್ 3 is a 0. ಆಪ್ಷನ್ ನಂಬರ್ 4 is a 1/√3. tan A is equal to ಏನಕ್ಕಿದ್ದು? tan A is equal to 3 divided by 4 ಆಕೈತೆ. ಹೌದಾ? 3 divided by 4 ಇದಂದ್ರೆ ಏನು? ಅಭಿಮುಖ ಬಾಹು 3 ಆಯ್ತು, ಪಾರ್ಶ್ವ ಬಾಹು ಎಷ್ಟಾಯ್ತು? 4. ಇದು ಕೋನ ಎ ಅಂತ ತೊಗೊಂಡ್ರೆ ಇದ್ರದ್ದು ವಿಕರ್ಣನ ಪೈಥಾಗೋರಸ್ನ ಪ್ರಮೇಯನ ಬಳಸಿ ಮಾಡಿದ್ರೆ ನಮ್ಗೆ ವಿಕರ್ಣ ಎಷ್ಟು ಇರ್ತೈತಿ? 5. ಇವಾಗ ನಾವು ಏನು ಮಾಡಬೇಕು? 4 sin A ಅಂದ್ರೆ 4 × 3 divided by 5 ನೋಡಿರಿ, sin A ಅಂದರೆ ಯಾವಾಗೂ ಏನು? ಅಭಿಮುಖ ಬಾಹು ಭಾಗಲೇ ವಿಕರ್ಣ, ಅದಕ್ಕೆ 3/5 ಮೈನಸ್ cos A ಅಂದ್ರೆ ಪಾರ್ಶ್ವಬಾಹು ಭಾಗಲೇ ವಿಕರ್ಣ, ಅದಕ್ಕೆ 4/5. ಇಲ್ಲಿ ಡಿವೈಡೆಡ್ ಬೈ 4 sin A ಅಂದ್ರೆ 3 divided by 5 ಪ್ಲಸ್ cos A ಅಂದ್ರೆ 4 divided by 5. ಇಲ್ಲಿ ನೋಡಿರಿ, ಈಗಿದೆ 4 3 12/5. ಇಲ್ಲಿ 4/5 ಆ್ಯಸ್ ಇಟ್ ಈಸ್ ಇಡ್ರಿ. ಇದು 4 3 12/5 ಪ್ಲಸ್ 4/5 ಆ್ಯಸ್ ಇಟ್ ಈಸ್ ಇಡ್ರಿ. ಯಾವಾಗೂ ಛೇದಗಳು ಸಮನಾಗಿದ್ದಾಗ ನಾವು ಅಂಶಗಳನ್ನು ಕೂಡಿಸ್ಬೋದು ಅಥವಾ ಕಳಿಬೋದು. ಅದಕ್ಕೆ 12ರಾಗ 4 ಕಳೆದ್ರೆ 8/5, 12ಕ್ಕೆ 4 ಕೂಡಿಸಿದ್ರೆ 16/5. ಇದು ಏನಕ್ಕೈತಿ? 8/5 ಆ್ಯಸ್ ಇಟ್ ಈಸ್ ಇಡ್ರಿ. ಇದು ಇಂಟು ಇದು 16/5 ಇದ್ದಿದ್ದು ಏನಕ್ಕೈತಿ? 5/16. 5 5 ಕ್ಯಾನ್ಸಲ್ ಆಕಾವು, 8 1 8 2 16. ಇದು ಎಷ್ಟು ಬರ್ತೈತಿ? 1 divided by 2. ನೆಕ್ಸ್ಟ್ ನೋಡಿರಿ, sin A is equal to 1/2, cos B is equal to 1/2 ಆದಾಗ A plus B ಯ ಬೆಲೆ ಯು ಅಂತ ಕೇಳಾರ. ಆಪ್ಷನ್ ನಂಬರ್ 1 is a 30 degree, 2 is a 90 degree, third one is a 45 degree, fourth one is a 60 degree. Answer is a second one, 90 degree is the answer. ನೆಕ್ಸ್ಟ್, sin 2 theta is equal to √3/2 ಆದಾಗ ಟೀಟಾದ ಬೆಲೆಯನ್ನು ಕೇಳಾರ. ಆಪ್ಷನ್ ನಂಬರ್ 1 ಏನು ಕೊಟ್ಟಾರಿ? 0 degree, 2 is a 90 degree, third one is a 30 degree, fourth one is a 45 degree. ಇದನ್ನು ಯಾವ ರೀತಿ ಮಾಡ್ಬೋದಂದ್ರೆ ನೋಡಿರಿ, sin 2 theta is equal to sin √3 divided by ಅಂದರೆ √3 divided by 2 ಅಂದ್ರೆ sin 60 degree. sin 60 degree ವ್ಯಾಲ್ಯೂ ಎಷ್ಟು? √3 divided by 2. ಅದಕ್ಕೆ sin 2 theta is equal to sin 60 degree. 2 theta is equal to 60. theta is equal to 60 divided by 2. theta is equal to 2 1 2 3 0 ಅಂದರೆ theta is equal to 30 degree. ಇಲ್ಲೇ 2 theta is equal to ಅಥವಾ ಇದನ್ನು ಡೈರೆಕ್ಟಾಗಿ ಮಾಡ್ಬೋದಂದ್ರೆ 2 theta is equal to √3 divided by 2 ಅಂದರೆ 60 degree. 2 theta is equal to ಏನು ಬರ್ತೈತಿ? 60 degree. theta is equal to 60 divided by 2. theta is equal to 30 degree. ನಿಮ್ಗೆ ಯಾವ ಬೇಕು ಮೆಥಡ್ ಆ ಮೆಥಡ್ಲೇ ಮಾಡ್ಬೋದು ರೀ. ಇದು ಆನ್ಸರ್ ಈಸ್ ಥರ್ಡ್ ಒನ್ ಈಸ್ ದ 30 degree ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, 2 sin square theta minus 3 sin theta ಪ್ಲಸ್ 1 is equal to 0 ದತ್ತಾಂಶದಲ್ಲಿ ಟೀಟಾ ಧನ ಮೌಲ್ಯವಾಗಿದ್ದಾಗ ಟೀಟಾದ ಬೆಲೆಯನ್ನು ಕಂಡುಹಿಡಿಬೇಕು. ನೋಡಿರಿ, ಇದನ್ನು ಯಾವ ರೀತಿ ಮಾಡ್ಬೇಕಂದ್ರೆ ಇಲ್ಲಿ ನೋಡಿರಿ, ಏನು ಮಾಡಬೇಕು? 2 sin square theta minus 3 sin theta ಪ್ಲಸ್ 1 is equal to 0. ಇದನ್ನು ಯಾವ ರೀತಿ ಬರಿಬೋದಂದ್ರೆ 2 sin square theta, ಇದು ಮೈನಸ್ 3 sin theta ಐತಲ್ಲ, ಇದನ್ನು ಹೆಂಗೆ ಬರಿಬೋದು? ಮೈನಸ್ 2 sin theta ಮೈನಸ್ sin theta, minus 2 sin theta minus theta is a minus 3 sin theta. There next plus 1 is a as it is. ನೆಕ್ಸ್ಟ್ ಇವೆರಡು ಗುಂಪು ಮಾಡ್ಕೊರಿ. ಫಸ್ಟು 2 ಗುಂಪು ಮಾಡ್ಕೊಳೋದು, ಇವೆರಡು ಗುಂಪು ಮಾಡ್ಕೊಳೋದು. ಇದರೊಳಗೆ ಏನು? 2 sin theta ಕಾಮನ್ ತೆಗೆದ್ರೆ ಇಲ್ಲಿ ಏನು ಬರ್ತೈತಿ? sin theta -1. ಇಲ್ಲಿ -1 ಕಾಮನ್ ತೆಗೆದ್ರೆ sin theta -1. sin theta -1 ಕಾಮನ್ ತೆಗ್ರಿ, ಇಲ್ಲಿ ಉಳಿದಿದ್ದು 2 sin theta, ಇಲ್ಲಿ -1. ಒಮ್ಮೆ 2 sin theta -1 is equal to 0 ಅಥವಾ 2 sin theta -1 is equal to 0. ನೆಕ್ಸ್ಟ್ sin theta is equal to -1 ಈ ಕಡೆ ಬಂದರೆ +1. 2 sin theta is equal to -1 ಈ ಕಡೆ ಬಂದ್ರೆ +1. sin theta is equal to 90 degree. ಯಾಕಂದ್ರೆ sin 90 degree is equal to ಎಷ್ಟು? 1. ಅದಕ್ಕೆ sin theta is equal to sin 90 degree. therefore theta is equal to ಎಷ್ಟು ಬಂತಿಲ್ಲೇ? 90 degree. ಇಲ್ಲೇನು ಮಾಡ್ತೀರಿ? sin theta is equal to ಇಲ್ಲೇನೈತಿ 1, ಇಲ್ಲಿ ಗುಣಾಕಾರ ಐತೆ, ಈ ಕಡೆ ಬಂದ್ರೆ ಏನಾಯ್ತು? ಭಾಗಾಕಾರ ಆಯ್ತು. sin theta is equal to 1/2. sin 30 is a 1/2. therefore sin theta is equal to sin 30 degree. therefore theta is equal to 30 degree. theta is equal to 30 degree. theta is equal to 90 degree. option number 2 is the right answer. ನೆಕ್ಸ್ಟ್ ಇಲ್ಲಿ ನೋಡಿ, 2 tan theta divided by 1 plus tan square theta 1 plus tan square ರ ಬೆಲೆಯನ್ನು ಕಂಡುಹಿಡಿಬೇಕು.
Option number 1 is a sin 30 degree. Option number 2 is a sin 60 degree. Option number 3 is a cos 60 degree. Option number 4 is a tan 60 degree. ನೋಡ್ರಿ 2 tan 60 degree divided by 1 plus tan square 60 degree. Tan 60 degree value ಏನು √3. Therefore 2 into √3 divided by 1 plus √3 whole square ಆಯ್ತು. ನೆಕ್ಸ್ಟ್ 2 √3 ಆಸ್ ಇಟ್ ಈಸ್ ಇಡ್ರಿ. 1 ಸ್ಕ್ವೇರ್ ರೂಟ್ 2 ಕ್ಯಾನ್ಸಲ್ ಆದ್ರಲ್ಲಿ ಉಳಿದಿದ್ದು 3. 2 √3 ಆಸ್ ಇಟ್ ಈಸ್ ಇಡ್ರಿ. 3 ಕೊಂಡು ಕೂಡಿಸಿದ್ರೆ 4. 2 1 2 4 ಅಂದರೆ ಇಲ್ಲೇ √3 ಡಿವೈಡೆಡ್ ಬೈ 2. ಹಾಗಂದ್ರೆ √3 ಡಿವೈಡೆಡ್ ಬೈ 2 ಅಂದ್ರೆ ಏನು ಸೈನ್ 60 ಡಿಗ್ರಿ. 60 ಡಿಗ್ರಿ ಈಸ್ ಅ √3 ಡಿವೈಡೆಡ್ ಬೈ 4. ದೇರ್ ಫೋರ್ ಆನ್ಸರ್ ಈಸ್ ಅ ಆಪ್ಷನ್ ನಂಬರ್ 2 ಸೈನ್ 60 ಡಿಗ್ರಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, ತ್ರಿಭುಜ ಎ ಬಿ ಸಿಯಲ್ಲಿ ನೋಡ್ರಿ, ತ್ರಿಭುಜ ಎ ಬಿ ಸಿ ಒಳಗೆ ಕೋನ ಬಿ ಈಸ್ ಈಕ್ವಲ್ ಟು 90 ಡಿಗ್ರಿ, ಕಾಟ್ ಎ ಈಸ್ ಈಕ್ವಲ್ ಟು ಕಾಟ್ ಎ ಈಸ್ ಈಕ್ವಲ್ ಟು √3. ಕಾಟ್ ಎ ಈಸ್ ಈಕ್ವಲ್ ಟು ಏನು ಕೊಟ್ಟಾರ ರೀ √3 ಕೊಟ್ಟಾರ. ಮತ್ತು ಸೈನ್ ಎ ಇಂಟು ಕಾಸ್ ಸಿ ಪ್ಲಸ್ ಕಾಸ್ ಎ ಇಂಟು ಸೈನ್ ಸಿ ದ ಬೆಲೆಯನ್ನು ಕಂಡುಹಿಡಿಬೇಕು. ಯಾವಾಗೂ ಇಲ್ಲೇ ಟೀಟಾ ಆಯ್ತಂತ ನಾವು ತೊಗೊಂಡ್ರೆ ಇದು ಅಭಿಮುಖ ಬಾಹು, ಇದು ಪಾರ್ಶ್ವಬಾಹು, ಇದು ವಿಕರ್ಣ. ಹೌದಾ? ಈಗ ನಮ್ಗೆ ಕಾಟ್ ಎ ಅಂದ್ರೆ ಪಾರ್ಶ್ವಬಾಹು ಭಾಗಲೇ ವಿಕರ್ಣ. ಪಾರ್ಶ್ವಬಾಹು ಎಷ್ಟೈತಿಲ್ಲೇ ಇದು √3, ಇದು ಎಷ್ಟೈತಿಲ್ಲೇ 1. ಹೌದಾ? ನೋಡ್ರಿ ನೆಕ್ಸ್ಟ್ ಸೈನ್ ಎ ಅಂದ್ರೇನು ಅಭಿಮುಖ ಬಾಹು ಭಾಗಲೇ ವಿಕರ್ಣ. ಹೌದಾ? ಅಭಿಮುಖ ಬಾಹು ಅಂದ್ರೆ 1 ಡಿವೈಡೆಡ್ ಬೈ 2 ಇಸ್ ಅ ಬಿ ಸಿ ಡಿವೈಡೆಡ್ ಬೈ ಎ ಸಿ. ಪಾರ್ಶ್ವಬಾಹು ಭಾಗಲೇ ನೋಡ್ರಿ, ಪಾರ್ಶ್ವಬಾಹು ಭಾಗಲೇ ವಿಕರ್ಣ ಅಂದರೆ ಇದು √3 ಡಿವೈಡೆಡ್ ಬೈ 2 ಇದು ಎ ಬಿ ಡಿವೈಡೆಡ್ ಬೈ ಎ ಸಿ. ಸೈನ್ ಸಿ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಭಾಗಲೇ ವಿಕರ್ಣ ಅಂದರೆ ಎ ಬಿ ಡಿವೈಡೆಡ್ ಬೈ ಎ ಸಿ ಅಂದ್ರೆ √3 ಡಿವೈಡೆಡ್ ಬೈ 2. ಕಾಸ್ ಸಿ ಅಂದ್ರೆ ಪಾರ್ಶ್ವಬಾಹು ಭಾಗಲೇ ವಿಕರ್ಣ ಅಂದ್ರೆ ಬಿ ಸಿ ಡಿವೈಡೆಡ್ ಬೈ ಎ ಸಿ ಈಸ್ ಈಕ್ವಲ್ ಟು 1 ಡಿವೈಡೆಡ್ ಬೈ 2. ನೆಕ್ಸ್ಟ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡೋದು. ಸೈನ್ ಎ ಇಂಟು ಕಾಸ್ ಸಿ ಪ್ಲಸ್ ಕಾಸ್ ಎ ಇಂಟು ಸೈನ್ ಸಿ. ಸೈನ್ ಎ ಅಂದರೆ ಎಷ್ಟೈತಿ 1/2, ಕಾಸ್ ಸಿ ಅಂದ್ರೆ 1/2, ಕಾಸ್ ಎ ಅಂದ್ರೆ √3/2, ಸೈನ್ ಸಿ ಅಂದ್ರೆ √3/2 ಇಸ್ 1/2 1/2 ಮಾಡಿದ್ರೆ 1/4 ಪ್ಲಸ್ √3 ಕ್ಯಾನ್ಸಲ್ ಆಗಿಲ್ಲಿ ಮ್ಯಾಲೆ 3 ಉಳಿತೈತಿ. ಇಲ್ಲೇನು ಬರ್ತೈತಿ ರೀ 2 2 4. ಛೇದಗಳು ಸಮನಾಗಿದ್ದಾಗ ಅಂಶಗಳನ್ನ ಕೂಡಿಸ್ಬೇಕು. 3 1 ಕೂಡಿಸಿದ್ರೆ 4 ಭಾಗಲೇ 4, 4 1 ಕ್ಯಾನ್ಸಲ್ ಆಗಿ 1 ಬಂತು. ಆನ್ಸರ್ ಈಸ್ ದ ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಸರಾಸರಿ ಮಧ್ಯಾಂಕ ಇದ್ರ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ಯಾರ ನೋಡೋಣ. ಇದ್ರೊಳಗೆ ನೋಡ್ರಿ, ಇಫ್ n ಈಸ್ ಈಕ್ವಲ್ ಟು 10, ಮೀನ್ ಈಸ್ ಈಕ್ವಲ್ ಟು 12, ದೆನ್ ದ ವ್ಯಾಲ್ಯೂ ಆಫ್ ಸಿಗ್ಮಾ ಎಫ್ ಎಕ್ಸ್ ಈಸ್ ಕೇಳ್ಯಾರ. n ಈಸ್ ಈಕ್ವಲ್ ಟು 10 ಮತ್ತು ಸರಾಸರಿ ಈಸ್ ಈಕ್ವಲ್ ಟು 12 ಆದರೆ ಸಿಗ್ಮಾ ಎಫ್ ಆಫ್ ಎಕ್ಸ್ನ ಬೆಲೆ ಕೇಳ್ಯಾರ. ಆಪ್ಷನ್ ನಂಬರ್ ಎ ಈಸ್ 120, ಬಿ ಈಸ್ 1200, ಸಿ ಈಸ್ 12, ಡಿ ಅಂದರೆ ಎಷ್ಟು ಬರ್ತೈತಿ 13. ಮೀನ್ ಅಂದ್ರೇನು ಸಿಗ್ಮಾ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಹೌದಾ? ಈಗ ನಾವೇನು ಮಾಡೋಣ, ಸಿಗ್ಮಾ ಎಫ್ ಎಕ್ಸ್ ಬರ್ದು ಇದಕ್ಕೆ ಓರೆ ಗುಣಾಕಾರ ಮಾಡೋಣ, ಎನ್ ಇಂಟು ಮೀನ್. ಸಿಗ್ಮಾ ಎಫ್ ಆಫ್ ಎಕ್ಸ್ ಇಸ್ ಕೊಟ್ಟು ಎನ್ ಅಂದರೆ ಎಷ್ಟೈತಿ 12, ಎನ್ ಅಂದ್ರೆ 10 ಇಂಟು ಸರಾಸರಿ ಅಂದರೆ 12, 12 ಹತ್ತಲೇ ಎಷ್ಟು ಬಂತು 120. ಆಪ್ಷನ್ ನಂಬರ್ 1 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಹರವು ಅಳತೆ ಮಾಡಲು ನೋಡ್ರಿ, ಹರವು ಅಳೆಯಲು ಸರಿಯಾದ ಚಿಹ್ನೆ. ದ ಕರೆಕ್ಟ್ ಆಪ್ಷನ್ ಅಮಾಂಗ್ ದ ಫಾಲೋವಿಂಗ್ ಟು ಮೆಜರ್ ದ ಡಿಸ್ಪರ್ಷನ್ ಈಸ್ ರೇಂಜ್. ನೋಡ್ರಿ, ರೇಂಜ್, ಕ್ವಾರ್ಟೈಲ್ ಡಿವಿಯೇಷನ್, ಮೀನ್ ಡಿವಿಯೇಷನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್, ವ್ಯಾಪ್ತಿ, ಚತುರ್ಥಕ ವಿಚಲನೆ, ಸರಾಸರಿ ವಿಚಲನೆ, ಮಾನಕ ವಿಚಲನೆ ಅಂದರೆ ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ average daily rainfall during first 30 days of July was 15 millimeter. However, so much rainfall on 31 July, the average daily rainfall for the month of the July was 2 millimeter. What is the rainfall on the 31 July? ನೋಡ್ರಿ, ಜುಲೈನ ಮೊದಲ 30 ದಿನಗಳಲ್ಲಿ ಸರಾಸರಿ ಮಳೆಯ ಪ್ರಮಾಣವು 1.5 ಮಿಲಿಮೀಟರ್ ಆಗಿತ್ತು. ಜುಲೈ 31ರಂದು ಹೆಚ್ಚು ಮಳೆಯು ಬಿದ್ದುದರಿಂದ ಆ ತಿಂಗಳಿನ ದಿನದ ಮಳೆಯ ಸರಾಸರಿಯು 2 ಮಿಲಿಮೀಟರ್ ಆಗಿತ್ತು. ಜುಲೈ 31ರಂದು ಬಿದ್ದ ಮಳೆಯ ಪ್ರಮಾಣ ಎಷ್ಟು ಅಂತ ಕೇಳಾರ. ನೋಡ್ರಿ, ಆಪ್ಷನ್ ನಂಬರ್ 1 ಏನು ಕೊಟ್ಟಾರ 14 ಮಿಲಿಮೀಟರ್, ಆಪ್ಷನ್ ನಂಬರ್ 2 ಈಸ್ 15 ಮಿಲಿಮೀಟರ್, ಆಪ್ಷನ್ ನಂಬರ್ 3 ಈಸ್ 16 ಮಿಲಿಮೀಟರ್, ಆಪ್ಷನ್ ನಂಬರ್ 4 ಈಸ್ 17 ಮಿಲಿಮೀಟರ್. ನೋಡ್ರಿ, ಏನು ಮಾಡಬೇಕು, ಲೆಟ್ ದ ರೇನ್ಫಾಲ್ ಫಾರ್ 31st ಜುಲೈ ಈಸ್ ಬಿ ಎಕ್ಸ್ ಅಂತ ತಗೋಬೇಕು. ಎವರೇಜ್ ರೇನ್ಫಾಲ್ ಫಾರ್ ದ ಫಸ್ಟ್ 3 ಡೇಸ್ ಎಷ್ಟಾಕೈತಿ 1.5 ಮಿಲಿಮೀಟರ್ ಅಂದ್ರೆ 45 ಮೀಟರ್. ನೆಕ್ಸ್ಟ್ ಟೋಟಲ್ ರೇನ್ಫಾಲ್ ಫಾರ್ 31 ಡೇಸ್ ಏನಾಕೈತಿ 45 + x
ಎವರೇಜ್ ಏನು ಮಾಡ್ಬೋದು 45 ಪ್ಲಸ್ ಎಕ್ಸ್ ಡಿವೈಡೆಡ್ ಬೈ 31 ಈಸ್ ಈಕ್ವಲ್ ಟು 2. ಈಗ 45 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 31 ಇಂಟು 2 ಆಯ್ತು. ಈಗ 45 ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 31ಕ್ಕೆ 2ರಲ್ಲೇ ಗುಣಿಸಿದ್ರೆ 62. ಎಕ್ಸ್ ಈಸ್ ಈಕ್ವಲ್ ಟು ಏನಕ್ಕೆ 62 ಪ್ಲಸ್ ಈ ಕಡೆ 45 ಈ ಕಡೆ ಬಂದ್ರೆ -45 ಅಂದ್ರೆ 17 ಮಿಲಿಮೀಟರ್. ಇದು ಆಪ್ಷನ್ ನಂಬರ್ 4 ಈಸ್ ದ ರೈಟ್ ಆನ್ಸರ್. ನೋಡಿ ನೆಕ್ಸ್ಟ್, 5 ಕ್ರಮಾನುಗತ ಪೂರ್ಣಾಂಕಗಳ ಸರಾಸರಿ 3 ಆಗಿದ್ದು ಆ ಸಂಖ್ಯೆಗಳಲ್ಲಿ 2ನೇ ಮತ್ತು 4ನೇ ಸಂಖ್ಯೆಗಳ ನಡುವಿನ ವ್ಯತ್ಯಾಸ ಎಷ್ಟು ಅಂತ ಕೇಳಾರ. ನೋಡ್ರಿ ಯಾವ ರೀತಿ ಮಾಡ್ಬೇಕಂದ್ರೆ ಇದನ್ನೇ x-2 x-1 x+1 x+2 ಇವು 5 ಕ್ರಮಾನುಗತ ಪೂರ್ಣಾಂಕಗಳು. ಹೌದಾ, ಇದ್ರದ್ದು ಸರಾಸರಿ ಅಂದರೆ ಏನು ಮಾಡಬೇಕು, ಇವನ್ನಷ್ಟು ಕೂಡಿಸಿ ಡಿವೈಡೆಡ್ ಬೈ 5 ಮಾಡಬೇಕು. ಹೌದಾ, ಇದನ್ನಷ್ಟು ಕೂಡಿಸಿ ಡಿವೈಡೆಡ್ ಬೈ 5 ಮಾಡಿದ್ದು ಎಷ್ಟು ಬಂತಿದ್ದು ನೋಡಿರಿ. ಮಾಡಿದ್ದು ಎಷ್ಟು ಐತಿದೆ ಈಸ್ ಈಕ್ವಲ್ ಟು ಎಷ್ಟು ಕೊಟ್ಟಾರ ನೋಡಿರಿ. ಇದನ್ನು ಯಾವ ರೀತಿ ಮಾಡ್ಬೇಕು ನೋಡಿರಿ. ಇದಿಷ್ಟು x ಕೂಡಿಸಿದ್ರೆ 5x. ಹೌದಾ, 5x ಈಸ್ ಈಕ್ವಲ್ ಟು 15 ಆಯ್ತು. x ಈಕ್ವಲ್ ಟು 15 ಭಾಗಲೆ 5 ಅಂದರೆ x ಈಕ್ವಲ್ ಟು 3 ಬಂತು. ಹೌದಾ, x ಈಕ್ವಲ್ ಟು 3. ಈಗ ನೆಕ್ಸ್ಟ್ ಏನು ಮಾಡಬೇಕು, x-1 ಎರಡನೇದಂದ್ರೆ ಏನಾಕೈತಿ, ಸೆಕೆಂಡ್ ಒಂದು ಏನಕೈತಿ x-1 ಅಂದರೆ 3 - 1 ಇಸ್ 2. ಹಾಗಂದ್ರೆ ಇಲ್ಲಿ ಏನು ಮಾಡಿದೆ ಫೋರ್ತ್ ಟರ್ಮ್ 4ನೇ ಕ್ರಮಾನುಗತ ಸಂಖ್ಯೆ ಏನಾಕೈತಿ x+1 ಅಂದ್ರೆ 3 + 1 ಅಂದರೆ ಎಷ್ಟಾಕೈತಿ 4. ಅವೆರಡರ ವ್ಯತ್ಯಾಸ ಅಂತ ಕೇಳಾರ ಅಂದ್ರೆ ಈ 4ರಾಗ ಈ 2ನ್ನು ಕಳಿಬೇಕು. 4ರಾಗ 2 ಕಳೆದ್ರೆ 2 ಅನ್ನೋದಿಂದ ಆನ್ಸರ್. ನೆಕ್ಸ್ಟ್, ದತ್ತಾಂಶಗಳಿಗೆ ಬಹುಲಕವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರೆಯಿರಿ. ಸೂತ್ರ ಯಾವುದು ಅಂತ ಕೇಳಾರ. ಇದು ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್. L + F1 - F0 ಡಿವೈಡೆಡ್ ಬೈ 2F1 - F0 - F2 ರೇಸ್ ಟು H. ನೆಕ್ಸ್ಟ್ ನೋಡಿರಿ, ಒಂದು ಆವೃತ್ತಿ ವಿತರಣೆಯ ಮಧ್ಯಾಂಕ ಮತ್ತು ಬಹುಲಕಗಳು ಕೊಟ್ಟಾರ. ಮಧ್ಯಾಂಕ ಎಷ್ಟೈತಿ 28, ಬಹುಲಕ ಎಷ್ಟೈತಿ 16. ಆದರೆ ಸರಾಸರಿ ಕಂಡುಹಿಡಿಯಿರಿ. ಇದು ಈಸಿ ಐತ್ರಿ. ಇದು ಆನ್ಸರ್ ಈಸ್ ದ ಥರ್ಡ್ ಒನ್ ಈಸ್ ದ ರೈಟ್ ಆನ್ಸರ್. 34 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, 24 ವಿದ್ಯಾರ್ಥಿಗಳು ಒಂದು ಕಿರು ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳನ್ನು ಆವೃತ್ತಿ ವಿತರಣಾ ಕೋಷ್ಟಕದಲ್ಲಿ ನೀಡಿದೆ. ಅಂಕಗಳ ಮಧ್ಯಾಂಕವನ್ನು ಕಂಡುಹಿಡಿಯಿರಿ ಅಂತ ಹೇಳೋದು. ಇದನ್ನು ಯಾವ ರೀತಿ ಮಾಡ್ಬೇಕು ನೋಡಿರಿ. ಇದನ್ನು ಫಸ್ಟ್ ಇದು ಕೋಷ್ಟಕ ಕೊಟ್ಟಾರ. 10ರಿಂದ 15, 15ರಿಂದ 20, 20ರಿಂದ 25, 25ರಿಂದ 30, 30ರಿಂದ 35 ನೀವು ಅಂಕಗಳು. ಇವು ವಿದ್ಯಾರ್ಥಿಗಳ ಸಂಖ್ಯೆ ಕೊಟ್ಟಾರ. ಈಗ ನಾವು ಸಂಚಿತ ಆವೃತ್ತಿ ಕಂಡುಹಿಡಬೇಕು. ಸಂಚಿತ ಆವೃತ್ತಿ ಯಾವ ರೀತಿ ಕಂಡುಹಿಡಿತೀರಿ, 4ಕ್ಕೆ 4 ಹಂಗೆ ಬರೀರಿ. 4ಕ್ಕೆ 8 ಕೂಡಿಸಿದ್ರೆ 12, 12ಕ್ಕೆ 6 ಕೂಡಿಸಿದ್ರೆ 18, 18ಕ್ಕೆ 4 ಕೂಡಿಸಿದ್ರೆ 22, 22ಕ್ಕೆ 4 ಕೂಡಿಸಿದ್ರೆ 24. ಈ ರೀತಿ ಸಂಚಿತ ಆವೃತ್ತಿಯನ್ನು ಕಂಡುಹಿಡಬೇಕು. ಈಗ ನಮ್ಗೆ ನೋಡಿರಿ, ಸೂತ್ರ ಏನು ಮಧ್ಯಾಂಕ ಕಂಡುಹಿಡಿಯೋದು, ಕೆಳಮಿತಿ ಪ್ಲಸ್ n/2 - fc ಡಿವೈಡೆಡ್ ಬೈ f(x) ಇಂಟು i. ಹೌದಾ, ಕೆಳಮಿತಿ ಅಂದರೆ ಎಷ್ಟು ಬಂದೈತಿ ಇಲ್ಲಿ ನೋಡಿರಿ. ಫಸ್ಟ್ n ಎಷ್ಟು ಬಂದೈತಿ ಟೋಟಲ್ 24. ಹೌದಾ, n/2 ಮಾಡಿದ್ರೆ 12. ಹೌದಾ, 12 ಎಲ್ಲೈತಿ ಎಲ್ಲೈತಿ. ಹೌದಾ, ಇದ್ರದ್ದು ಏನು ಮಾಡಬೇಕು, ಕೆಳಮಿತಿ ಅಂದರೆ ಎಷ್ಟೈತಿಲ್ಲ 15. ಅದಕ್ಕೆ ಕೆಳಮಿತಿ 15 ಬರುತ್ತೆ. n/2 ಮಾಡಿದ್ದು ಎಷ್ಟು ಬಂದೈತಿ 12 ಬರುತ್ತೆ. ಮೈನಸ್ f(c) ನೋಡಿರಿ. f(c) ಎಷ್ಟೈತಿ f(c) ಅಂದ್ರೆ 4 ಐತಿ, 4 ಬರುತ್ತೆ. ಡಿವೈಡೆಡ್ ಬೈ f(x) ಎಷ್ಟು ಐತ್ರಿ 8 ಇಂಟು i ಎಷ್ಟೈತಿ 10ರಿಂದ 15 ತನಕ 5 ಅಂಕಿಗಳು 5 ಬರೀರಿ. ನೆಕ್ಸ್ಟ್ 15ಕ್ಕೆ 15, 12ಕ್ಕೆ 4 ಆದರೆ 8 ಡಿವೈಡೆಡ್ ಬೈ 8 ಇಂಟು 5. 8 8 2 ಕ್ಯಾನ್ಸಲ್ ಆದ್ರೆ ಇಲ್ಲಿ ಉಳಿದಿದ್ದು 5. 15ಕ್ಕೆ 5 ಕೊಡಿಸಿರಿ 20 ಅಂದ್ರೆ ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, ಪ್ರೊಬಾಬಿಲಿಟಿ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ಯಾರ ನೋಡ್ರಿ. ಸಂಭವನೀಯತೆ ಮೇಲೆ ಇನ್ ಎ ಕ್ಲಾಸ್ 40% ಆಫ್ ಸ್ಟೂಡೆಂಟ್ ಆಫರ್ಡ್ ಕನ್ನಡ 25% ಆಫರ್ಡ್ ಸಂಸ್ಕೃತ್ ಆ್ಯಂಡ್ 10% ಆಫರ್ಡ್ both. If a student is selected at a random, what is the probability that he has offered Kannada or Sanskrit? ಒಂದು ತರಗತಿಯಲ್ಲಿ 40% ವಿದ್ಯಾರ್ಥಿಗಳು ಕನ್ನಡವನ್ನು, 25% ವಿದ್ಯಾರ್ಥಿಗಳು ಸಂಸ್ಕೃತವನ್ನು ಮತ್ತು 10% ಎರಡನ್ನೂ ಬಯಸುತ್ತಾರೆ. ಒಬ್ಬ ವಿದ್ಯಾರ್ಥಿಯನ್ನು ಯಾದೃಚ್ಛಿಕವಾಗಿ ಆಯ್ಕೆ ಮಾಡಿಕೊಂಡರೆ ಅವನು ಕನ್ನಡ ಅಥವಾ ಸಂಸ್ಕೃತವನ್ನು ಬಯಸುವ ಸಂಭವನೀಯತೆ ಎಷ್ಟು ಅಂತ ಕೇಳಾರ. ಆಪ್ಷನ್ ನಂಬರ್ 1 ಏನು ಕೊಟ್ಟಾರೆ 20 ಡಿವೈಡೆಡ್ ಬೈ 11. ಆಪ್ಷನ್ ನಂಬರ್ 2 ಇಸ್ 20 ಡಿವೈಡೆಡ್ ಬೈ 10. ಆಪ್ಷನ್ ನಂಬರ್ 3 ಇಸ್ 10 ಡಿವೈಡೆಡ್ ಬೈ 20. ಆಪ್ಷನ್ ನಂಬರ್ 3 ಇಸ್ 10 ಡಿವೈಡೆಡ್ ಬೈ 20. ಇದನ್ನು ಯಾವ ರೀತಿ ಮಾಡ್ಬೇಕಂದ್ರೆ ನೋಡಿರಿ, ಫಸ್ಟ್ ಏನು ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಆಫರ್ಡ್ ಕನ್ನಡ ಅದಾಗ ಎಷ್ಟು ಮಂದಿ ಇದು ಮಾತ್ರ PK ಈಸ್ ಈಕ್ವಲ್ ಟು 40%. 40% ಅಂದರೆ ಏನು 40 ಡಿವೈಡೆಡ್ ಬೈ 100. 40 ಡಿವೈಡೆಡ್ ಬೈ 100 ಅಂದರೆ ಈ 0 ಕ್ಯಾನ್ಸಲ್ ಆಯ್ತು. 4 ಡಿವೈಡೆಡ್ ಬೈ 10. ನೆಕ್ಸ್ಟ್, ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ ಆಫರ್ಡ್ ಸಂಸ್ಕೃತ್ ಈಸ್ 25% PS.
ಪಿ ಆಫ್ ಎಸ್ ಸಂಸ್ಕೃತ ಅಲ್ಲ, ಅದಕ್ಕೆ ಪಿ ಆಫ್ ಎಸ್ ತೊಗೋರಿ. 25 ಡಿವೈಡೆಡ್ ಬೈ 100 ಮಾಡಿದ್ರೆ ಎಷ್ಟು ಬರ್ತೈತಿ? 1/4. ದ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ ಆಫರ್ಡ್ ಬೋತ್ ಅಂದ್ರೆ ಬೋತ್ ಅಂತ ಯಾವಾಗ ಬಂತು ಅಂದ್ರೆ ನೋಡಿರಿ, ಪಿ ಆಫ್ ಕೆ ಛೇದನ ಎಸ್ ಮಾಡಬೇಕು ಅಂದ್ರೆ 10%. 10% ಅಂದ್ರೆ 10 ಡಿವೈಡೆಡ್ ಬೈ 100. ಇದು 0 ಕ್ಯಾನ್ಸಲ್ ಆದ್ರೆ 1 ಡಿವೈಡೆಡ್ ಬೈ 10. ಈಗ ನಮ್ಗೆ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ ಆಫರ್ಡ್ ಕನ್ನಡ ಆರ್ ಸಂಸ್ಕೃತಿ ಯಾವ ರೀತಿ ಮಾಡ್ಬೇಕಂದ್ರೆ ಪಿ ಆಫ್ ಕೆ ಸಂಯೋಗ ಎಸ್ ಇಸ್ ಈಕ್ವಲ್ ಟು ಪಿ ಆಫ್ ಕೆ ಪ್ಲಸ್ ಪಿ ಆಫ್ ಎಸ್ ಮೈನಸ್ ಪಿ ಆಫ್ ಕೆ ಛೇದನ ಎಸ್ ಮಾಡಬೇಕು. ಇದೆಷ್ಟೈತಿ? 4 ಬಾಗ್ಲೆ 10, 1 ಬಾಗ್ಲೆ 4 ಮೈನಸ್ 1 ಬಾಗ್ಲೆ 10. ಈಗೇನು ಮಾಡಿರಿ, ಇಲ್ಲಿ ನೋಡ್ರಿ, ಈಗ ಇವೆರಡು ಏನದಾವ ಛೇದಗಳು ಸಮನಾದವು. ಇದ್ರಾಗಿದೆ ಕಳೆದ್ಬಿಡೋಣ. 4ರಾಗ 1 ಕಳೆದ್ರೆ 3 ಬಾಗ್ಲೆ 10, 1 ಬಾಗ್ಲೆ 4 ಹಂಗೆ ಇಡ್ರಿ. ಇದ್ರ ಲಸ ತೆಗೆದ್ರೆ ಎಷ್ಟು ಬರ್ತೈತಿ? 20. 10 2ಲೆ 20, 4 5ಲೆ 20, 3 2ಲೆ 6, 3 2ಲೆ 6, 5 1ಲೆ 5, 6ಕ್ಕೆ 5 ಕೊಡಿಸಿದ್ರೆ 11 ಬಾಗ್ಲೆ 20 ಈಸ್ ನೋಡ್ರಿ ಆಪ್ಷನ್ ನಂಬರ್ 11 ಡಿವೈಡೆಡ್ ಬೈ 20. ಥರ್ಡ್ ಒನ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 3 -2 -1 0 1 2 3 ಈ ಸಂಖ್ಯೆಗಳಿಂದ ಒಂದು ಸಂಖ್ಯೆ ಎ ಅನ್ನು ಯಾದೃಚ್ಛಿಕವಾಗಿ ಆರಿಸಿದೆ. ಎ ಏನೈತಿ? ಲೆಸ್ ದ್ಯಾನ್ 3 ಐತಿ. ಆಗಿರುವ ಸಂಭವನೀಯತೆ ಎಷ್ಟು ಅಂತ ಕೇಳಾರ. ಆಪ್ಷನ್ ನಂಬರ್ 1 ಏನು ಕೊಟ್ಟಾರ? 1/7. ಆಪ್ಷನ್ ನಂಬರ್ 2 ಇಸ್ 2/7. ಆಪ್ಷನ್ ನಂಬರ್ 3 ಇಸ್ 3 ಡಿವೈಡೆಡ್ ಬೈ 7. ಆಪ್ಷನ್ ನಂಬರ್ 4 ಇಸ್ 6 ಡಿವೈಡೆಡ್ ಬೈ 7. ಇದನ್ನು ಯಾವ ರೀತಿ ಮಾಡ್ಬೇಕಂದ್ರೆ ಎಸ್ ಅಂತ ಹಚ್ಕೊಂಡು ಇದ್ರೊಳಗೆ -3 -2 -1 0 1 2 3 ಹಚ್ಕೋಬೇಕು. ಟೋಟಲ್ ಇವು ಎನ್ ಆಫ್ ಎಸ್ ಎಷ್ಟು ಅದಾವು? ಟೋಟಲ್ ನಂಬರ್ಸ್ ಎಷ್ಟು ಅದಾವೆ? ಇವು 7 ಅದಾವು. ಅದಕ್ಕೆ 7 ಬರ್ಕೋಬೇಕು. ಎ ಇದು ಲೆಸ್ ದ್ಯಾನ್ 7 ಅಂದರೆ ಏನಿರಬೇಕು? 3ಕ್ಕಿಂತ ಕಡಿಮೆ ಇರಬೇಕು. ಆಗಿರುವ ಘಟನೆಗಳು ಎಷ್ಟು ಅದಾವು? 3ಕ್ಕಿಂತ ಕಡಿಮೆ ಆಗಿರೋ ಎಷ್ಟು ಅದಾವು? 6 ಅದಾವು. ಹಂಗಂದ್ರೆ ಸಂಭವನೀಯತೆ ಕಂಡುಹಿಡಿಯೋ ಸೂತ್ರ ಏನು ರೀ? ಪಿ ಆಫ್ ಎ ಈಸ್ ಈಕ್ವಲ್ ಟು ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್. ಪಿ ಆಫ್ ಎ ಎನ್ ಆಫ್ ಎ ಅಂದರೆ ಎಷ್ಟೈತಿ? 6 ಭಾಗಲೆ ಎನ್ ಆಫ್ ಎಸ್ ಅಂದ್ರೆ 7. 6 ಭಾಗಲೆ 7 ಅಂದ್ರೆ ಆಪ್ಷನ್ ನಂಬರ್ 4 6 ಡಿವೈಡೆಡ್ ಬೈ 7 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 3 ನಾಣ್ಯಗಳನ್ನು ಏಕಕಾಲದಲ್ಲಿ ಚಿಮ್ಮಲಾಗಿದೆ. ನಿಖರವಾಗಿ 2 ಶಿರ ಮೇಲೆ ಬರುವ ಸಂಭವನೀಯತೆ ಅಂದ್ರೆ 3/8. ನೋಡ್ರಿ, ಇದ್ರದ್ದು ಡೀಟೇಲ್ ಆಗಿ ಒಂದೊಂದು ಸಪ್ರೇಟ್ ಕ್ಲಾಸ್ ಮಾಡಿರಿ ಅಂತ ನೀವು ಹೇಳಿದ್ರಂದ್ರೆ ನಾನು ಇದ್ರದ್ದು ಡೀಟೇಲ್ ಆಗಿ ನಿಮ್ಗೆ ಒಂದೊಂದು ಸಪ್ರೇಟ್ ಕ್ಲಾಸ್ನು ಸತಕ ಮಾಡಿಕೊಡ್ತೇನೆ ರೀ. ನೆಕ್ಸ್ಟ್ ಸಿಮೆಟ್ರಿ ಅಂದರೆ ಸಮಮಿತಿ ಮೇಲೆ ಯಾವ ರೀತಿ ಕ್ವಶನ್ ಕೇಳ್ಯಾರ ನೋಡ್ರಿ. ಹೌ ಮೆನಿ ಲೈನ್ಸ್ ಆಫ್ ಸಿಮೆಟ್ರಿ ಆರ್ ದೇರ್ ಇನ್ ಎ ರೆಗ್ಯುಲರ್ ಪೆಂಟಾಗೋನ್. ಒಂದು ನಿಯಮಿತ ಪಂಚಭುಜಾಕೃತಿಯಲ್ಲಿ ಎಷ್ಟು ಸಮರೂಪತೆಗಳಿವೆ ಅಂದ್ರೆ 5. ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್. ಎ ರೆಗ್ಯುಲರ್ ಪೆಂಟಾಗೋನ್ ಹ್ಯಾಸ್ 5 ಸೈಡ್ಸ್. ಇದು ಹಾಗಂದ್ರೆ ನಿಮಗೆಲ್ಲ ಇದು ಗೊತ್ತಿದ್ದಿದ್ದು ಐತ್ರಿ. ಎ ರೆಗ್ಯುಲರ್ ಪೆಂಟಾಗೋನ್ ಹ್ಯಾಸ್ 5 ಸೈಡ್ಸ್, 5 ಲೈನ್ಸ್ ಆಫ್ ಸಿಮೆಟ್ರಿ. ದ ನಂಬರ್ ಆಫ್ ಲೈನ್ಸ್ ಆಫ್ ಸಿಮೆಟ್ರಿ ಇನ್ ಎ ರೆಗ್ಯುಲರ್ ಪೆಂಟಾಗೋನ್ ಈಸ್ ಈಕ್ವಲ್ ಟು ದ ನಂಬರ್ ಆಫ್ ದ ಸೈಡ್ಸ್. ಈ ರೀತಿ ಒಂದು ಪೆಂಟಾಗೋನನ್ನು ತೆಗೆದ್ರೆ ಅದಕ್ಕೆ ಎಷ್ಟು ಇರ್ತಾವೆ ರೀ? ಈ ರೀತಿ ಒಂದು ಕರೆಕ್ಟ್ ಪೆಂಟಾಗೋನ್ ತೆಗೆದ್ರೆ ಅದಕ್ಕೆ ಇಲ್ಲಿ 1 2 3 4 ನೋಡ್ರಿ, ಇಲ್ಲಿ ನೋಡ್ರಿ, ಇದು ಇದ್ರ ಡಯಾಗ್ರಾಮ್ ಇಲ್ಲಿ ತೆಗ್ದಿದ್ದಾಯ್ತು ನೋಡ್ರಿ. ಮತ್ತು ನಾನು ತೆಗೆದಂದ್ರೆ ಇಲ್ಲಿ ನೋಡ್ರಿ, ಬೇಕಂತ ತೆಗೆದ್ರೆ ಅಂತ ತೆಗೆದು ತೋರಿಸ್ತೇನೆ. ಹೌದಾ? 1 2 3 4 ಇದೊಂದು 5 ಟೋಟಲ್ 5 ಬರ್ತಾವೆ. ನೆಕ್ಸ್ಟ್ ಒಂದು ನಿಯಮಿತ ಪಂಚಭುಜಾಕೃತಿ ಹೊಂದಿರುವ ಸಮರೂಪತೆಗಳು ಎಷ್ಟು ಅಂತ ಕೇಳಿದ್ರೆ 5. ಹೌದಾ? ನೆಕ್ಸ್ಟ್ ನೋಡ್ರಿ, ಇದು ಮತ್ತು ಸಮಬಾಹು ತ್ರಿಭುಜದೊಳಗೆ ಎಷ್ಟಿರ್ತಾವೆ? 3. ಸಮದ್ವಿಬಾಹು ತ್ರಿಭುಜದೊಳಗೆ 1. ವಿಷಮಬಾಹು ತ್ರಿಭುಜದೊಳಗೆ ಯಾವುದೇ ರೀತಿ ಸಮರೂಪತೆಯನ್ನು ಅದು ಹೊಂದಿರಂಗಿಲ್ಲ, 0. ವೃತ್ತಕ್ಕೆ ಅನೇಕ ಸಮಮಿತಿಯನ್ನು ನಾವು ಎಳಿಬೋದು. ಆಯತಕ್ಕೆ 2 ಸಮಮಿತಿಯನ್ನು ಎಳಿಬೋದು. ಚೌಕಕ್ಕೆ 4 ಸಮಮಿತಿಯನ್ನು ಎಳಿಬೋದು. ನಿಯಮಿತ ಪಂಚಭುಜಾಕೃತಿಯೊಳಗೆ ಸಮರೂಪತೆಗಳು ಎಷ್ಟಿರ್ತಾವೆ? 5. ನಿಯಮಿತ ಷಡ್ಭುಜಾಕೃತಿಯೊಳಗೆ 6. ನಿಯಮಿತ ಸಪ್ತಭುಜಾಕೃತಿಯೊಳಗೆ 7. ನೋಡ್ರಿ, ನೆಕ್ಸ್ಟ್ the number of sides of a regular polygon with the sum of interior angle is 1440 degree is. ಒಂದು ನಿಯಮಿತ ಪಂಚಭುಜಾಕೃತಿಯ ಒಳಕೋನಗಳ ಮೊತ್ತವು 1440 ಹಾಗಾದರೆ ಅದರ ಬಾಹುಗಳ ಸಂಖ್ಯೆಯನ್ನು ಕೇಳಾರ. ಆಪ್ಷನ್ ನಂಬರ್ 1 ಏನು ಕೊಟ್ಟಾರಿ? 10. ಆಪ್ಷನ್ ನಂಬರ್ 2 is 14. ಆಪ್ಷನ್ ನಂಬರ್ 3 is 24. ಆಪ್ಷನ್ ನಂಬರ್ 4 is 28. To find the number of sides of the polygon, if the interior angle is given, I is equal to n minus 2 into 180. I ಅಂದರೆ ಎಷ್ಟು ಕೊಟ್ಟಾರ? 1440 is equal to n minus 2 into 180. 1440 divided by 180
ಇದು ಇಲ್ಲಿ ಗುಣಾಕಾರ ಐತಿ, ಈ ಕಡೆ ಬಂದರೆ ಏನಾಕೈತಿ ಭಾಗಾಕಾರ ಆಯ್ತು. ಈಸ್ ಈಕ್ವಲ್ ಟು n-2. ಹಾಗಂದ್ರೆ n-2 ಈಸ್ ಈಕ್ವಲ್ ಟು 2 ಕಡ್ತಾ ಹೊಡೆದ್ರೆ ಎಷ್ಟು ಬರ್ತೈತಿ ಇದು 8. ಹಾಗಂದ್ರೆ n ಈಸ್ ಈಕ್ವಲ್ ಟು 8 ಪ್ಲಸ್ -2 ಈ ಕಡೆ ಬಂದ್ರೆ +2. ಹಾಗಂದ್ರೆ n ಈಸ್ ಈಕ್ವಲ್ ಟು 8ಕ್ಕೆ 2 ಕೊಡಿಸಿದ್ರೆ 10. ಆಪ್ಷನ್ ನಂಬರ್ 1 10 ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್, one angle of an 8-sided polygon is 65 degree and other angle are equal to what is the measure of each equal angle. 8 ಬಾಹುಗಳುಳ್ಳ ಬಹುಭುಜಾಕೃತಿಯ ಒಂದು ಕೋನವು 65 ಡಿಗ್ರಿ ಇದ್ದು ಮತ್ತು ಇನ್ನುಳಿದ ಕೋನಗಳು ಸಮನಾಗಿರುತ್ತವೆ. ಪ್ರತಿಯೊಂದು ಕೋನದ ಅಳತೆ ಎಷ್ಟು ಅಂತ ಕೇಳಾರ. ಆಪ್ಷನ್ ನಂಬರ್ 1 ಈಸ್ 130 ಡಿಗ್ರಿ, second one is 135 degree, third one is 140 degree, fourth one is 145 degree. ನೋಡ್ರಿ ಇದನ್ನು ಯಾವ ರೀತಿ ಮಾಡ್ಬೇಕಂದ್ರೆ ನೋಡ್ರಿ, ದ ಮೇಜರ್ ಆಫ್ ಈಚ್ ಆ್ಯಂಗಲ್ ಈಸ್ ಈಕ್ವಲ್ ಟು ದ ಸಮ್ ಆಫ್ ಇಟ್ಸ್ ಆ್ಯಂಗಲ್ ಡಿವೈಡೆಡ್ ಬೈ 8. ದೇರ್ ಫೋರ್ ಈಚ್ angle in the polygon has a measure of 1080 divided by 8 is 135 degree. Option number 2 is the right answer. Next, percentage ಒಳಗೆ ಯಾವ ರೀತಿ ಕ್ವಶನ್ ಕೇಳಾರ ನೋಡ್ರಿ. If 50% of x is same as 20% of y, then x is to 5 is x ನ ಶೇಕಡ 15 ಎಂಬುದು 4ನ ಶೇಕಡ 20ಕ್ಕೆ ಸಮನಾದರೆ x ಅನುಪಾತ yನ ಕಂಡುಹಿಡಬೇಕು. ಆಪ್ಷನ್ ನಂಬರ್ 1 ಏನು ಕೊಟ್ಟಾರ 3:4. ಆಪ್ಷನ್ ನಂಬರ್ ಬಿ ಇಸ್ 4:3. ಆಪ್ಷನ್ ನಂಬರ್ ಸಿ ಇಸ್ 17:16. ಆಪ್ಷನ್ ನಂಬರ್ ಡಿ ಏನು ಕೊಟ್ಟಾರೆ 16:17. ಇದನ್ನು ಯಾವ ರೀತಿ ಮಾಡ್ಬೇಕಂದ್ರೆ ನೋಡ್ರಿ, 15% ಆಫ್ ಎಕ್ಸ್ ಎದಕ್ಕೆ ಸಮನಾಗೈತಿ 20% ಆಫ್ ವೈಕ್. ಹಂಗಂದ್ರೆ 15/100 ಇಂಟು ಎಕ್ಸ್ ಇಜ್ ಕೊಟ್ಟು 20/100 ಇಂಟು ವೈ. 15/100 ಇಂಟು ಎಕ್ಸ್ ಇಜ್ ಕೊಟ್ಟು ಇವೆರಡು ಕಡ್ತಾ ಹೊಡೆದ್ರೆ 1/5 ಇಂಟು ವೈ. ಇದನ್ನು ಏನು ಮಾಡಿರಿ 15 ಇಂಟು 5 ಗೋರಿ ಗುಣಾಕಾರ ಮಾಡಿರಿ. 100 ಇಂಟು 1 ಅಂದ್ರೆ 100. ನೆಕ್ಸ್ಟ್ ಏನು ಮಾಡಿರಿ 15 ಇಜ್ ಕೊಟ್ಟು 100 ವೈ. ನೆಕ್ಸ್ಟ್ ಇವೆರಡು ಕಡ್ತಾ ಹೊಡೆದ್ರೆ 25 3 25 4 ಅಂದ್ರೆ 3x/4y. ಹಾಗಂದ್ರೆ x ಡಿವೈಡೆಡ್ ಬೈ y ಅಂದ್ರೆ ಏನು ಬಂತು 4/3 ಅಂದ್ರೆ 4:3. ಆಪ್ಷನ್ ನಂಬರ್ 2 ಇಸ್ ದ ರೈಟ್ ಆನ್ಸರ್. ನೋಡಿರಿ ಇವತ್ತು ನಾನು ಎಲ್ಲ ಮಿಕ್ಸ್ ಎಲ್ಲ ಕ್ವಶನ್ ತೊಗೊಂಡು ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಇದಾವಲ್ಲ ಎಲ್ಲ ಕ್ವಶನ್ಸು ಮಾಡ್ಸೀನಿ ರೀ. ನನ್ನ ಕ್ಲಾಸ್ ನಿಮ್ಗೆ ಲೈಕ್ ಆತಂದ್ರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ, ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರಿಗೂ ಶೇರ್ ಮಾಡಿರಿ. ಥ್ಯಾಂಕ್ ಯು.